ಗುರು ನಾವು ಬೆಳಿಗ್ಗೆನೇ ಬಂದು ಫುಲ್ ಟಯರ್ಡಾಗಿ ಬೀಚ್ ಹತ್ರನೂ ಹೋಗಿದ್ವಿ ಇಲ್ಲ, ಅಲ್ಲಿ ಸುತ್ತಾಡಿಕೊಂಡು ಬರೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ರೂಮಿಗೆ ಬಂದು ಇದು ರೂಮ್ಗಳು ಅಲ್ಲ, ಇದು ಹಾಸ್ಟೆಲ್ಸ್ಗಳು ಬುಕ್ ಮಾಡಿಬಿಟ್ಟಿದ್ದಾನೆ ಕಮ್ಮಿ ರೇಟ್ಗೆ ಅಂದ್ಬಿಟ್ಟು. ನಾವು 10 ಜನಕ್ಕೆ ಹತ್ರ 3,000 ರೂಪಾಯಿ ಕೊಟ್ಟಿದ್ದಾನೆ ಹಾಸ್ಟೆಲ್ಲು. ಶೇರಿಂಗ್ ಬೆಡ್ ತೋರಿಸ್ತೀನಿ. ಸೊ ಅದು ರೂಮೇನೋ ಚೆನ್ನಾಗಿದೆ, ಅದ್ರ ಪ್ರೋಸೆಸ್ಸೇ ಸಿಕ್ಕಾಪಟ್ಟೆ ಕಷ್ಟ. ಬಂದಿದ ತಕ್ಷಣ ಇರಿಟೇಷನ್ ಜಾಸ್ತಿ ಆಗೋಯ್ತು. ಚೆಕ್ ಇನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಊಟ ಗೀಟ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಇತ್ತು ಇಲ್ಲೇ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಎಲ್ಲರೂ ಆಡಿಕೊಂಡು ಮಲಗಿಬಿಟ್ಟಿದ್ವಿ. ಈಗಲೇ ಎದ್ದಿದ್ದು. ಸೊ ಹೋಗ್ಬೇಕೀಗ, ರೆಡಿಯಾಗಿ ಹೋಗೋದೆ. ರೂಮ್ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಈ ಥರನೇ ಇರೋದು ನಮ್ಮದು. ಈ ಥರ ಹಾಸ್ಟೆಲಲ್ಲಿರೋ ಥರ ಬೆಡ್ಗಳು ಗುರು ಇದು ಅವ್ನು ಮಾಡಿರೋದು. ನಮ್ಮದು ಬಟ್ಟೆಗಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ನಾವು ಹೆಂಗೆ ಒಣಗಿ ಹಾಕಿದ್ದೀವಿ ನೋಡಿ. ಇದು ಬಾಲಾಜಿದು ಅಂಡರ್ವೇರು ಹಂಗೆ ಐತೆ. ಇದಾ ರೆಡ್ಡು ಹಂಗಂಗೆ ಒಣಗಾಕೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮದು ಚಡ್ಡಿಲೇ ಗೋವಾ ಫುಲ್ ಆಗೋದು. ನಾವು 3,000 ಕೊಟ್ಟಿರೋದು ಈ ರೂಮ್ಗೆ. ಅಂದರೆ ಇದು 8 ಇದೆ ಇಲ್ಲಿ 8 ಕರೆಕ್ಟಾಗಿ. ಇನ್ನೂ 2 ಬೇರೆ ರೂಮಲ್ಲಿ ಆಚೆ ಕಡೆ ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ಅದಿನ್ನೂ 2 ಆ ಕಡೆ ಇನ್ನೊಂದು ರೂಮಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಶೇರಿಂಗ್ ಇದು. ಚೆನ್ನಾಗಿದೆ ಜಾಗ ಮಾತ್ರ. ಬಟ್ ಅದೇ ಒಬ್ಬ 3,000 ರೂಪಾಯಿ 10 ಜನಕ್ಕೆ ಲೆಕ್ಕ ಹಾಕೊಳ್ಳಿ ನೋಡಿ. ಪೂಲ್ ಇಲ್ಲಿಂದನೇ ಕಾಣುತ್ತೆ. ಕರ್ದಕ್ಕೆಯ ನೋಡಿ ಅಷ್ಟು ಬೇಗ ಹೋಗ್ಬಿಟ್ಟಿದ್ದಾನೆ ಅವನು ಅಲ್ಲಿಗೆ. ನೀನು ಯಾವಾಗ ಆಚೆ ಹೋದೆ? ಇದೇ ಪೂಲು. ಜಾಗ ಚೆನ್ನಾಗಿದೆ. ಪಾರ್ಕಿಂಗು ಒಂದು ಒಳ್ಳೆ ಹಿಂಸೆ ಆಗಿಬಿಡ್ತು ಗುರು. ಪಾರ್ಕಿಂಗು ತುಂಬ ಕಷ್ಟ ಆಗೋಯ್ತು ಗಾಡಿದು. ಹೆಂಗೋ ಮಾಡಿ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ, ತೊಂದರೆ ಇಲ್ಲ. ಹೋಗ್ಬೇಕು ಅಷ್ಟೇ. ಬಾಗಾ ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಬಾಗಾ ಬೀಚ್ಗೆ ಹೋಗ್ಬಿಟ್ಟು ಸುತ್ತಾಡಿಕೊಂಡು ನೈಟ್ ಬರೋ ಥರ ನೋಡೋಣ. ಲೆಟ್ಸ್. ರೂಮ್ಸ್ ಎಲ್ಲ ಚೆನ್ನಾಗಿದೆ ಗುರು. ಇದೊಂಥರ ಜಾಗ ದೊಡ್ಡದಾಗಿದೆ. ಎಲ್ಲ ಹಾಸ್ಟೆಲ್ಸ್ ಥರ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಜಾಗನೇ ಇದು, ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಸ್ವಲ್ಪ ಕಷ್ಟನೇ ನೋಡಿ. ದೊಡ್ಡದು ಜಾಗ. ಅಲ್ಲಿದೆ ಹೆಕ್ಟರು ಲೆಫ್ಟ್ ಸೈಡಲ್ಲಿ. ಇದು ಸಿವಿ ಇಲ್ಲಿದೆ. ಯಾರು ಓಡಿಸ್ತಾರದು? ಕಾರ್ತಿಗೆ ನೀನು ಓಡಿಸ್ತೀಯಾಗ? ಮುಂದೆ ತಗೋ. ಸೊ ಹೋಗೋಣ, ಬಾಗಾ ಬೀಚ್ ಕಡೆ ಹೋಗೋಣ. ನೈಟ್ ಬರೋದು, ಊಟ ಗಿಟ ಮಾಡ್ಕೊಂಡಲ್ಲೇ ನೋಡೋಣ. ಓಕೆ, ಅವ್ನು ಮುಂದೆ ಹೋದ್ನಾ? ಇಲ್ಲ, ಇವಾಗ ನಾವು ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದ್ದೀವಿ. ನಾನು ಧನುಷ್ ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದ್ದೆ ಸಿರಿಗೆ. ಹೋಗೋಣ. ವೆಲ್ಕಮ್ ಟು ಬಾಗಾ ಬೀಚ್. ಏನು ಗುರು ಇಷ್ಟು ಜನ ಅವರೇ? ಒಂಥರ ಬರ್ತಿದ್ದಾಗೆ ಗ್ರ್ಯಾಂಡಾಗಿ ಒಂಥರ ವೆಲ್ಕಮಿಂಗ್ ಮಾಡೋ ಥರ ಐತೆ ಇದು. ಸಕ್ಕದಾಗಿದೆ. ಫುಲ್ ಕ್ರೌಡು. ಸಮ್ಮರು ಪೀಕ್ ಟೈಮು. ಅಫ್ಕೋರ್ಸ್ ಜನ ಇರ್ತಾರೆ ಅವರು. ನಾವು ಲಾಸ್ಟ್ ಟೈಮ್ ನಾನು ನಮ್ಮ ಅಣ್ಣಂದ್ರು ಬಂದಾಗ ಲಾಸ್ಟ್ ಟೈಮು ನಾವು ಇಲ್ಲಿ ಕೂತಿದ್ವಿ. ನನಗಿನ್ನೂ ನೆನಪಿದೆ ಕರೆಕ್ಟು. ಅಲ್ಲಿ ಕೂತಿದ್ವಿ, ಆ ಜಾಗದಲ್ಲಿ ಕೂತಿದ್ವಿ. ಬಟ್ ನಾವು ಬಂದಿದ್ದವಾಗ ಮಾನ್ಸೂನ್ ಟೈಮಲ್ಲಿ. ಏನೂ ಇರಲಿಲ್ಲ, ಇದೆಲ್ಲ ಏನೂ ಇರಲಿಲ್ಲ. ಆವಾಗ ಮಾನ್ಸೂನ್ ಟೈಮಲ್ಲಿ
ಏನು ಈ ಥರ ಇಷ್ಟೆಲ್ಲ ಅಟ್ರಾಕ್ಟಿವ್ ಆಗೂ ಇರಲ್ಲ ಗುರು ಮಾನ್ಸೂನ್ ಟೈಮಲ್ಲಿ. ಓನ್ಲಿ ಡ್ಯೂರಿಂಗ್ ಸಮ್ಮರೇ ಇದು ಈ ಥರ ಇರುತ್ತೆ. ಮಾನ್ಸೂನಲ್ಲೆಲ್ಲ ಹಿಂಗೇನೂ ಇರಲ್ಲ, ಖಾಲಿ ಹೊಡಿತಾ ಇರುತ್ತೆ, ಜನನೂ ಇರೋದಿಲ್ಲ. ಫೈನ್, ಕಮ್ ಟು ಬಾಗಾ ಬೀಚ್. ಸಕ್ಕದಾಗಿ ಮಾಡಿಬಿಟ್ಟಿದ್ದಾರೆ ಗುರು. ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಗುರು, ಫುಲ್ ಜನ. ಇನ್ನೊಬ್ಬ ಇಲ್ಲಿ ಮಿಸ್ ಆಗ್ಬಿಟ್ಟ. ಕಡಪ ಏಯ್ ಏಯ್ ಗುರು ಇದು ಯಾವುದೋ ಟಿಟೋ ಏರಿಯಾ ಅಂತ ಗುರು. ಬರೀ ಪಬ್ಗಳು, ಬರೀ ಎಣ್ಣೆ ಹೊಡೆಯೋಕ್ಕೆ ಜಾಗ, ಪಬ್ಬು ಎಣ್ಣೆ ಹೊಡೆಯೋ ಜಾಗಗಳು ಸಕ್ಕತ್ತಾಗಿದೆ. ಬರೀ ಹಾಂ ಚೆನ್ನಾಗಿದೆ ಇದು. ಬರೀ ಪಬ್ಗಳೇ ಇರೋ ಜಾಗಗಳು ಇದೆಲ್ಲ. ಏನೋ ಬಟ್ಟೆ ತಗೋತಾರೆ ಹುಡುಗರು ಅನ್ಸುತ್ತೆ ಮೋಸ್ಟ್ಲಿ. ಚೆನ್ನಾಗಿದೆ ಈ ಏರಿಯಾ. ಅಲ್ಲಿ ಕೆಳಗಡೆ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಕೆಳಗಡೆ ತುಂಬ ದೊಡ್ಡ ದೊಡ್ಡ ಪಬ್ಗಳಿತ್ತು ಅಲ್ಲಿ. ಗುರು ನೈಟ್ 10:30 ಆಗಿಬಿಟ್ಟಿದೆ. ನಾವು ಫುಲ್ಲು ಓಡಾಡಿಕೊಂಡು ಜಾಸ್ತಿ ನಡೆದುಬಿಟ್ವಿ. ಊಟ ಮಾಡಿಕೊಂಡು ನಾವು 10:30 ಆಗಿಬಿಟ್ಟಿದೆ. ಆಗ ಟಯರ್ಡಾಗಿ ರೋಡೆಲ್ಲ ಖಾಲಿ ಆಗಿಬಿಟ್ಟಿದೆ. ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಮಲಗದೆ. ಸಿಕ್ಕಾಬಿಟ್ಟೆ ಟೈರ್ಡ್. ಅದು ಶೆಕೆ ನೀರು ಸುರಿತಾ ಇದೆ ನಮಗೆ ಓಡಾಡಿ. ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ವಾಕಿಂಗ್ ಎಲ್ಲ ಮಾಡಿ ಹೋಗ್ತದೆ. ಗಾಡಿ ಹತ್ರ ಬಂದ್ವಿ. ಹೋಗ್ತಾ ಇರೋದನ್ನೇ ಎಲ್ಲರೂ ನೋಡಿ. ಇವನಿಗೆ ಶೆಕೆ ಎಷ್ಟು ಸುರಿದ್ಬಿಟ್ಟೈತೆ. ವಾಕ್ ಮಾಡಿ ಆಲ್ಮೋಸ್ಟ್ ಒಂದು 5000 ನಡೆದ್ವಿ ಆಫ್ಟರ್ ಡಿನ್ನರೇ. ಅಲ್ಲ ಬೆಳಗ್ಗೆಯಿಂದ ಅಲ್ಲ, ಆಫ್ಟರ್ ಡಿನ್ನರ್. ಇವನು ನೋಡಿ, ಇವನು ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾನೆ. ಸ್ನಾನ ಮಾಡ್ಕೊಂಡು ಮಲಗ್ಬಿಡ್ಬೇಕು ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾಯಿದೆ ಬಾಡಿ ಎಲ್ಲ. ಅಂದರೆ ಅಷ್ಟು ನಡೆದ್ಬಿಟ್ಟಿದ್ದೀವಿ ಇವತ್ತು ನಾವು. ಅದರಲ್ಲೂ ಬಾಗಾ ಬೀಚಿಂದ ಇಲ್ಲಿಗೆ ಬಂದ ಮೇಲೆ ಪಕ್ಕ ಇಲ್ಲಿ ಬಂದಮೇಲೆ 10,000 ಪಕ್ಕ ಕಂಪ್ಲೀಟ್ ಆಗಿದೆ. ನಾನು ಸ್ನಾನ ಮಾಡಿರೋ ಥರನೇ ಆಗಿಬಿಟ್ಟಿದೆ. ಶೆಕೆ ಹೋಗ್ಬಿಟ್ಟು ಮಲಗೋದೇನೆ.